ಬಿಜೆಪಿ ಜೆಡಿಎಸ್ ದೋಸ್ತಿಯಿಂದ ಕೆಲವರಿಗೆ ಅಸಮಾಧಾನ ಇದೆ. ಜೊತೆಗೆ ಎದುರಾಳಿಗಳು ಇದನ್ನೇ ಅಸ್ತ್ರವಾಗಿಸಿಕೊಳ್ಳೋ ಭೀತಿ ಕೂಡ ಇದೆ. ಸೊ ಇದೆಲ್ಲವನ್ನು ಬಗೆಹರಿಸಿಕೊಳ್ಳೋ ನಿಟ್ಟಿನಲ್ಲಿ ದೋಸ್ತಿಗಳು ಈಗ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಹೆಣಿತಾ ಇರೋ ರಣತಂತ್ರವೇನು ಹಾಗಿದ್ರೆ ಈ ಎಲ್ಲ ಸಮಸ್ಯೆಗಳನ್ನ ಒಟ್ಟೊಟ್ಟಿಗೆ ಪರಿಹರಿಸೋ ಹಾಗೆ ಒಂದೇ ವೇದಿಕೆಯಲ್ಲಿ ಹಾಲಿ ಮಾಜಿ ಪ್ರಧಾನಿಗಳಿಂದ ಪ್ರಚಾರ ಮಾಡಿಸೋದು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಒಟ್ಟೊಟ್ಟಿಗೆ ಪ್ರಚಾರದಲ್ಲಿ ಕಾಣಿಸಿಕೊಳ್ಬೇಕು ಅಂತ ದೋಸ್ತಿಗಳ ಪ್ರಚಾರದ ತಂತ್ರ ಇದು. ಲೋಕಸಭೆ ಚುನಾವಣೆಯಲ್ಲಿ ಕಮಲ ದಳ ನಾಯಕರು ಈಗೇನೆಲ್ಲ ಅಸಮಾಧಾನ ಇದೆ ಅಥವಾ ಈ ಅಸಮಾಧಾನವನ್ನ ಕಾಂಗ್ರೆಸ್ ಎನ್ಕ್ಯಾಶ್ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ, ಅದನ್ನ ಯಾವ ರೀತಿ ಕೌಂಟರ್ ಮಾಡಬೇಕು ಅನ್ನೋ ರಣತಂತ್ರವನ್ನ ದೋಸ್ತಿಗಳು ಹೆಣೆದಿದ್ದಾರೆ. ದೇವೇಗೌಡರು ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಒಟ್ಟೊಟ್ಟಿಗೆ ಲೋಕಸಭಾ ಪ್ರಚಾರದ ಕ್ಯಾಂಪೇನ್ನಲ್ಲಿ ಕಾಣಿಸಿಕೊಂಡ್ರೆ ಅದು ದೋಸ್ತಿಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗುತ್ತೆ ಅನ್ನೋದು. ಆ ಮೂಲಕ ಕಾಂಗ್ರೆಸ್ ಏನೇನೆಲ್ಲ ಪ್ಲಾನ್ ಮಾಡಿದೆ ಅದೆಲ್ಲ ಉಲ್ಟಾ ಹೊಡೆಯೋ ಹಾಗೆ ಮಾಡ್ಬೋದು ಅಂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಬಹುಶಃ ರಾಜ್ಯ ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ಇಂಥದ್ದೊಂದು ನಿದರ್ಶನ ಇದುವರೆಗೂ ಇಲ್ವಾ ಅಂತ, ಹಾಲಿ ಮತ್ತು ಮಾಜಿ ಪ್ರಧಾನಿಗಳು ಒಟ್ಟೊಟ್ಟಿಗೆ ಪ್ರಚಾರದಲ್ಲಿ ಕಾಣಿಸ್ಕೊಳ್ಳೋದು ಕರ್ನಾಟಕದಲ್ಲಿ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಬೋದು ಅಂತ. ಖಂಡಿತ ವಿಜಯ್, ಯಾಕಂತಂದ್ರೆ 2014 ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದಷ್ಟು ರಾಜ್ಯದಲ್ಲಿ ಪ್ರಚಾರ ಮಾಡಿದ್ರು ಕೂಡ ಯಾವುದೇ ವೇದಿಕೆಯಲ್ಲಿ ದೇವೇಗೌಡರು ಭಾಗಿಯಾಗಿಲ್ಲ. ಕಾರಣ ಏನು ಅಂತಂದ್ರೆ ರಾಜ್ಯ ರಾಜಕೀಯದಲ್ಲಿ ಯಾವತ್ತೂ ಕೂಡ ಏಕಾಂಗಿ ಹೋರಾಟವನ್ನ ಬಿಜೆಪಿ ಮಾಡಿರುತ್ತೆ. ಈ ನಿಟ್ಟಿನಲ್ಲಿ ಈ ಬಾರಿ 2024ರಲ್ಲಿ ಮೈತ್ರಿಯಾಗಿ ಕಣಕ್ಕಿಳಿದಿರುವಂತದ್ದು, ಜೊತೆಗೆ ಮೈತ್ರಿಯಾಗಿ ಹೋರಾಟಕ್ಕೆ ಸಜ್ಜಾಗಿರುವಂತದ್ದು. ಹೀಗಾಗಿ ಮೋದಿಯವರ ಕ್ಯಾಂಪೇನ್ಗೆ, ಮೋದಿಯವರ ಸಮಾವೇಶಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಇದ್ರೂ ಕೂಡ ಒಂದಷ್ಟು ಬಲ ಆಗುತ್ತೆ, ಒಂದಷ್ಟು ಒಗ್ಗಟ್ಟು ಜಾಸ್ತಿ ಆಗುತ್ತೆ, ಒಂದಷ್ಟು ಓಟ್ಗಳು ಕೂಡ ಕ್ರೋಢೀಕರಿಸಬಹುದು. ಹಳೆ ಮೈಸೂರು ಭಾಗದಲ್ಲೂ ಕೂಡ ಇನ್ನಷ್ಟು ಓಟ್ಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಈ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಪ್ಲಾನ್ ಕೂಡ ರೂಪಿಸಿರುವಂತದ್ದು. ಬಿಜೆಪಿ ನಾಯಕರ ಪ್ಲಾನ್ಗೆ ಈಗಾಗಲೇ ದೇವೇಗೌಡರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಮೋದಿಯವರು ಯಾವೆಲ್ಲ ಸಮಾವೇಶದಲ್ಲಿ ಭಾಗವಹಿಸ್ತಾರೆ, ಸರಿಸುಮಾರು ಕರ್ನಾಟಕದಲ್ಲಿ ಅಂದ್ರೆ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಕೇವಲ 4-5 ಸಮಾವೇಶದಲ್ಲಿ ಸುಮಾರು 2 ಸಮಾವೇಶದಲ್ಲಿ ಭಾಗಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ದೇವೇಗೌಡರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಅದು ಕೂಡ ಅವರ ಅನಾರೋಗ್ಯ ಅಥವಾ ಆರೋಗ್ಯದ ಒಂದಷ್ಟು ರಿಪೋರ್ಟ್ಗಳ ಬಂದ ಮೇಲೆ ಈ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳೋದಾಗಿ ದೇವೇಗೌಡರು ಕೂಡ ಈಗಾಗಲೇ ಹೇಳಿರುವಂತದ್ದು. ಆದ್ರೆ ದೇವೇಗೌಡರು ಮತ್ತೆ ಮೋದಿ ಅವರು ಒಂದೇ ವೇದಿಕೆಯಲ್ಲಿ ಭಾಗವಹಿಸಿರೋದ್ರಿಂದ ಸುಮಾರು ಹಳೆ ಮೈಸೂರು ಭಾಗ ಇರಬಹುದು, ಜೊತೆಗೆ ಉತ್ತರ ಕರ್ನಾಟಕ ಭಾಗ ಇರಬಹುದು, ಒಂದಷ್ಟು ರಣತಂತ್ರಗಳನ್ನ ಮಾಡೋದ್ರಿಂದ ಒಂದಷ್ಟು ಓಟ್ಗಳು ಕೂಡ ಬರುತ್ತೆ. ಲಿಂಗಾಯತ ಇರಬಹುದು, ಒಕ್ಕಲಿಗ ಇರಬಹುದು. ಈ ನಿಟ್ಟಿನಲ್ಲಿ ಈ ಒಂದಷ್ಟು ತಂತ್ರಗಾರಿಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡ್ತಾ ಇರುವಂತದ್ದು. ಇನ್ನೇನಾದ್ರೂ ಕೂಡ ಅಸಮಾಧಾನ ವಿಚಾರಕ್ಕೆ ಬಂದ್ರೆ ಎಲ್ಲೊಂದ್ ಕಡೆ ಸ್ಥಳೀಯ ಮಟ್ಟದಲ್ಲೂ ಕೂಡ ಈಗಾಗಲೇ ಜೆಡಿಎಸ್ ನಾಯಕರು ಇರಬಹುದು ಅಥವಾ ಜೆಡಿಎಸ್ ಕಾರ್ಯಕರ್ತರು ಇರಬಹುದು, ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಇರಬಹುದು, ಒಂದಷ್ಟು ಅಸಮಾಧಾನದಿಂದಲೇ ಇದ್ದಾರೆ. ಎಲ್ಲ ಒಂದ್ ಕಡೆ ಸಮನ್ವಯ ಸಭೆ ಕೂಡ ಆಗಿಲ್ಲ ಅಂದ್ರೆ ಎರಡೂ ಪಕ್ಷದ. ಈ ನಿಟ್ಟಿನಲ್ಲಿ ಇದೇ ಕ್ಯಾಂಪೇನ್, ಇದೇ ಸಮಾವೇಶ ಒಂದಷ್ಟು ಕಾರ್ಯಕರ್ತರಿಗೂ ಹುರುಪನ್ನು ಕೊಡುವಂತದ್ದು, ಜೊತೆಗೆ ಒಂದಷ್ಟು ಜನರನ್ನ ಒಗ್ಗೂಡಿಸುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ತಂತ್ರಗಾರಿಕೆ ಬಿಜೆಪಿ ನಾಯಕರು ಮಾಡ್ತಿರುವಂತದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಅವರ ಕ್ಯಾಂಪೇನ್ ಅಂದ್ರೆ ಅವರ ಸಮಾವೇಶ ಯಾವಾಗ ನಡೆಯುತ್ತೆ, ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಯಾವ ಕ್ಯಾಂಪೇನ್ ಅಲ್ಲಿ ಭಾಗವಹಿಸ್ತಾರೆ, ಈ ಎಲ್ಲಾ ರಿಪೋರ್ಟ್ ಗಳನ್ನ ಈಗಾಗಲೇ ಬಿಜೆಪಿ ನಾಯಕರು ತಯಾರು ಮಾಡ್ತಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.